ನಮಸ್ಕಾರ ವೀಕ್ಷಕರೇ, ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ದೆಹಲಿ ಕಾರ್ ಬಾಂಬ್ ಸ್ಫೋಟದ ಪ್ರಕರಣದಲ್ಲಿ ಪಾಕಿಸ್ತಾನದ ಸೇನೆ ಮತ್ತು ಉಗ್ರಗಾಮಿಗಳ ಕೈವಾಡ ಇರುವ ಎಲ್ಲ ರೀತಿಯ ಸಾಕ್ಷಿಗಳು ನಮಗೆ ಸಿಕ್ಕಿದ್ರೂ ಕೂಡ ಕೇಂದ್ರ ಸರ್ಕಾರ ಇನ್ನೂ ಸಹ ನಮ್ಮ ಭಾರತೀಯ ಸೇನೆಗೆ ಆಪರೇಷನ್ ಸಿಂಧೂರ್ನ 2ನೇ ಭಾಗವನ್ನು ಶುರು ಮಾಡೋದಕ್ಕೆ ಯಾಕೆ ಅನುಮತಿಯನ್ನು ಕೊಡ್ತಾ ಇಲ್ಲ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಲ್ಲೂ ಕೂಡ ಕಾಡ್ತಾ ಇರ್ಬೋದು. ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಈಗ ಪಾಕಿಸ್ತಾನದ ನೆರೆ ರಾಷ್ಟ್ರವಾದ ಅಫ್ಘಾನಿಸ್ತಾನದಿಂದ ಬಂದಿದೆ. ಅಸಲಿಗೆ ನಮ್ಮ ಭಾರತ ಆಪರೇಷನ್ ಸಿಂಧೂರ್ನ ವೇಳೆ ಧ್ವಂಸ ಮಾಡಿದ್ದ ಪಾಕಿಸ್ತಾನದ ಏರ್ಬೇಸ್ಗಳು ಈಗ ಪಾಕಿಸ್ತಾನದ ಕಂಟ್ರೋಲ್ನಲ್ಲಿ ಇಲ್ಲ. ಬದಲಿಗೆ ಅವುಗಳು ಈಗ ಅಮೆರಿಕದ ಸೇನೆಯ ಕೈಯಲ್ಲಿವೆ. ಇದಕ್ಕೆ ಪೂರಕವಾದ ಸಾಕ್ಷಿಗಳಿಗಾಗಿ ಸ್ಕ್ರೀನ್ ಮೇಲೆ ನೀವು ಕೆಲವೊಂದು ಚಿತ್ರಗಳನ್ನು ನೋಡ್ತಾ ಇರ್ಬೋದು. ಆಕಾಶದಿಂದ ನೆಲಕ್ಕೆ ಅಪ್ಪಳಿಸಿರುವ ಅಮೆರಿಕದ MQ-9 ರಿಪ್ಪರ್ ಡ್ರೋನ್ಗಳ ಅವಶೇಷಗಳೊಂದಿಗೆ ಅಫ್ಘಾನಿಸ್ತಾನದ ಜನರು ಫೋಟೋ ಶೂಟಿಂಗ್ ಮಾಡ್ತಾ ಇದ್ದಾರೆ. ನಿನ್ನೆಯಿಂದ ಇಂತಹ ಹಲವಾರು ಚಿತ್ರಗಳು ಮತ್ತು ವಿಡಿಯೋಗಳು ಜಗತ್ತಿನೆಲ್ಲೆಡೆ ವೈರಲ್ ಆಗ್ತಾ ಇವೆ. ಅಫ್ಘಾನಿಸ್ತಾನದ ಬೆಟ್ಟಗಳ ಮಧ್ಯೆ ಕ್ರ್ಯಾಶ್ ಆಗಿರುವ ಅಮೆರಿಕದ ಈ ಒಂದು MQ-9 ಡ್ರೋನ್ಗಳು ಸಾಮಾನ್ಯ ಡ್ರೋನ್ಗಳಲ್ಲ. ಹೆವಿಲಿ ಲೋಡೆಡ್ ಮತ್ತು ಜಗತ್ತಿನ ಇನ್ನಿತರ ದೇಶಗಳ ಮೇಲೆ ಗೂಢಚಾರಿಕೆಯನ್ನು ನಡೆಸೋದಕ್ಕೆ ಅಮೆರಿಕ ಸೇರಿದಂತೆ ಯುರೋಪಿನ ಇನ್ನಿತರ ಹಲವಾರು ದೇಶಗಳು ಕೂಡ ಅತಿ ಹೆಚ್ಚಾಗಿ ಬಳಸುವ ಟಾಪ್ ಕ್ಲಾಸ್ ಸ್ಪೈಯಿಂಗ್ ಕ್ಯಾಮೆರಾಗಳನ್ನು ಹೊಂದಿರುವ ಅತ್ಯಾಧುನಿಕ ಡ್ರೋನ್ಗಳಿವು. ಅಮೆರಿಕ ಇವುಗಳ ಬಳಕೆಯನ್ನು ಕೇವಲ ಗೂಢಚಾರಿಕೆಗೆ ಮಾತ್ರ ಅಲ್ಲದೆ ಇರಾನ್ ಮುಂತಾದ ದೇಶಗಳ ಆರ್ಮಿಯ ಲೀಡರ್ಗಳನ್ನು ಹೊಡೆದು ಹಾಕುವುದಕ್ಕಾಗಿಯೂ ಕೂಡ ಬಳಕೆ ಮಾಡಿದೆ. ಇಂತಹ ಒಂದು ಘಾತಕ ಡ್ರೋನ್ನ ಅವಶೇಷಗಳು ಅಫ್ಘಾನಿಸ್ತಾನದಲ್ಲಿ ಸಿಕ್ಕಿರೋದು ಅಮೆರಿಕದ ಸೇನೆಯು ಪಾಕಿಸ್ತಾನದಲ್ಲಿ ಆಪರೇಟ್ ಮಾಡ್ತಾ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳುತ್ತೆ. ಹಾಗಿದ್ರೆ ಅಮೆರಿಕದ ಸೇನೆ ಪಾಕಿಸ್ತಾನದಲ್ಲಿ ಏನು ಮಾಡ್ತಾ ಇದೆ? ಅವರ ಡ್ರೋನ್ಗಳು ಅಫ್ಘಾನಿಸ್ತಾನದಲ್ಲಿ ಯಾಕೆ ಪತ್ತೆ ಆದವು? ಇದರಿಂದ ನಮ್ಮ ಭಾರತದ ಆಪರೇಷನ್ ಸಿಂಧೂರ್ನ ಪಾರ್ಟ್ 2 ಹೇಗೆ ಡಿಲೇ ಆಗ್ತಾ ಇದೆ ಅನ್ನೋದರ ಎಲ್ಲ ಮಾಹಿತಿಗಳನ್ನು ನಾನು ನಿಮಗೆ ಒಂದೊಂದಾಗಿ ಸಂಕ್ಷಿಪ್ತವಾಗಿ ಹೇಳ್ತೀನಿ ಕೇಳಿ. ನಿನ್ನೆ ತಾನೇ ನೀವೆಲ್ಲ ಅಮೆರಿಕದ ಸೇನೆಯು ವೆನಿಜುವೆಲಾ ದೇಶದ ಮೇಲೆ ದಾಳಿಯನ್ನು ಮಾಡಿ ಅಲ್ಲಿನ ಅಧ್ಯಕ್ಷರಾಗಿರುವ ನಿಕೋಲಸ್ ಮದುರೆ ಅವರನ್ನು ಮತ್ತು ಅವರ ಪತ್ನಿಯನ್ನು ಅರೆಸ್ಟ್ ಮಾಡಿ ಎತ್ತಾಕೊಂಡು ಹೋಗಿರೋ ಸುದ್ದಿಯನ್ನು ಈಗಾಗಲೇ ಕೇಳಿರ್ಬೋದು. ವೆನಿಜುವೆಲಾ ದೇಶದ ಸರ್ಕಾರವನ್ನು ಸರ್ವನಾಶ ಮಾಡಿದ ಬಳಿಕ ಈಗ ಅಮೆರಿಕದ ಮುಂದಿನ ಗುರಿ ಯಾವುದಪ್ಪ ಅಂದರೆ ಅದು ಇರಾನ್ ದೇಶ. ಇರಾನಿನಲ್ಲಿ ಇದರ ಆರಂಭವೂ ಕೂಡ ಈಗಾಗಲೇ ಆಗಿದೆ. ದೇಶದೆಲ್ಲೆಡೆ ಭಾರೀ ಪ್ರಮಾಣದ ದಂಗೆಗಳು ಮತ್ತು ಪ್ರತಿಭಟನೆಗಳು ಶುರುವಾಗಿವೆ. ಇರಾನಿನ ಸೇನೆ ಮತ್ತು ಸರ್ಕಾರ ಅಲ್ಲಿನ ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸಿದರೆ ಅಮೆರಿಕದ ಆರ್ಮಿ ಇರಾನ್ ಸರ್ಕಾರದ ಮೇಲೆ ಸೈನ್ಯ ಕಾರ್ಯಾಚರಣೆಯನ್ನು ಮಾಡಲಿದೆ ಅನ್ನೋದಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈಗಾಗಲೇ ಹೇಳಿದ್ದಾರೆ. ಈಗ ಅಮೆರಿಕ ಇರಾನಿನಲ್ಲಿ ತನ್ನ ಸೈನ್ಯ ಕಾರ್ಯಾಚರಣೆಯನ್ನು ಮಾಡಬೇಕು ಅಂದರೆ ಅವರಿಗೆ ಇರಾನ್ ದೇಶಕ್ಕೆ ಹತ್ತಿರವಾಗಿರುವ ಯಾವುದಾದ್ರೂ ಒಂದು ದೇಶದ ಏರ್ ಬೇಸ್ನ ಅಗತ್ಯ ಬೀಳುತ್ತೆ. ಅದಕ್ಕಾಗಿ ಅಮೆರಿಕ ಬಿಕಾರಿ ದೇಶವಾದ ಪಾಕಿಸ್ತಾನದ ಸರ್ವಾಧಿಕಾರಿ ಆಸಿಮ್ ಮುನೀರ್ನನ್ನು ಅಮೆರಿಕಕ್ಕೆ ಕರೆಸಿಕೊಂಡು ಅವನ ಕೈಗೆ ಸ್ವಲ್ಪ ಡಾಲರ್ಗಳನ್ನು ಕೊಟ್ಟು ಮುಂದಿನ 1-2 ವರ್ಷಗಳ ಮಟ್ಟಿಗೆ ಇರಾನಿನ ಗಡಿಯಲ್ಲಿರುವ ಪಾಕಿಸ್ತಾನದ ಏರ್ ಬೇಸ್ಗಳನ್ನು ನಮ್ಮ ಕಂಟ್ರೋಲ್ಗೆ ನೀಡುವಂತೆ ಆದೇಶವನ್ನು ಮಾಡಿರ್ಬೋದು. ಅಮೆರಿಕ ಪಾಕಿಸ್ತಾನದ ಈ ಒಂದು ಏರ್ ಬೇಸ್ ಅನ್ನು ಬಳಸಿಕೊಂಡು ತನ್ನ MQ-9 ಡ್ರೋನ್ಗಳ ಮೂಲಕ ಅಫ್ಘಾನಿಸ್ತಾನದ ಮಾರ್ಗವಾಗಿ ಹೆಲಿಕಾಪ್ಟರ್ನ ಮೂಲಕ ಏರ್ ಡಿಫೆನ್ಸ್ ಸಿಸ್ಟಮ್ಗಳ ಕಣ್ಣಿಗೆ ಬೀಳದಂತೆ ಇರಾನ್ ಅನ್ನು ತಲುಪಿ ಅಲ್ಲಿನ ಅಧ್ಯಕ್ಷನಾಗಿರುವ ಖಮೇನಿಯನ್ನು ಅರೆಸ್ಟ್ ಮಾಡಿಕೊಂಡು ಬರೋದಕ್ಕೆ ಪಾಕಿಸ್ತಾನದ ಏರ್ ಬೇಸ್ನಿಂದ ಅಫ್ಘಾನಿಸ್ತಾನದ ಬೆಟ್ಟಗುಡ್ಡಗಳ ಮಧ್ಯೆ ಲೋ ಫ್ಲೈಯಿಂಗ್ ಮಾಡಿಕೊಂಡು ಹೋಗುವ ಉದ್ದೇಶದಿಂದ ಅದಕ್ಕಾಗಿ ಒಂದು ಸುರಕ್ಷಿತವಾದ ಮಾರ್ಗವನ್ನು ಕಂಡುಹಿಡಿಯೋದಕ್ಕಾಗಿ ಅಮೆರಿಕ ಅಫ್ಘಾನಿಸ್ತಾನದ ಬೆಟ್ಟಗಳ ಮಧ್ಯೆ ತುಂಬ ಕೆಳಮಟ್ಟದಲ್ಲಿ ತನ್ನ MQ-9 ಡ್ರೋನ್ ಅನ್ನು ಹಾರಿಸಿದ್ದಾಗ ಅದು ಬೆಟ್ಟಗಳ ಮಧ್ಯೆ ಕ್ರ್ಯಾಶ್ ಆಗಿದೆ. ಈ ಒಂದು ಡ್ರೋನ್ ಅನ್ನು ಅಫ್ಘಾನಿಸ್ತಾನದ ಸೈನಿಕರು ಹೊಡೆದು ಹಾಕಿದ್ರ ಅಥವಾ ತಾನೇ ಬೆಟ್ಟಕ್ಕೆ ಡಿಕ್ಕಿಯಾಗಿ ಕ್ರ್ಯಾಶ್ ಆಯ್ತಾ ಅನ್ನೋದರ ಬಗ್ಗೆ ಸ್ಪಷ್ಟ ಮಾಹಿತಿಗಳು ಇನ್ನೂ ಕೂಡ ಲಭ್ಯವಾಗಿಲ್ಲ. ಈಗ ಪಾಕಿಸ್ತಾನ ಮತ್ತು ಅಮೆರಿಕದ ಈ ಒಂದು ಒಳ ಒಪ್ಪಂದದಿಂದಾಗಿ ನಮ್ಮ ಭಾರತದ ಆಪರೇಷನ್ ಸಿಂಧೂರ್ನ 2ನೇ ಭಾಗ ಯಾಕೆ ಡಿಲೇ ಆಗ್ತಾ ಇದೆ ಅಂದರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನಮ್ಮ ಭಾರತ ಪಾಕಿಸ್ತಾನದ ಮೇಲೆ ಮಾಡಲಿರುವ ಕಾರ್ಯಾಚರಣೆಯನ್ನು ತನ್ನ ಇರಾನ್ ಮೇಲಿನ ಸೈನ್ಯ ಕಾರ್ಯಾಚರಣೆಯು ಮುಗಿಯುವ ತನಕ ಕೆಲ ತಿಂಗಳುಗಳ ಕಾಲ ಪೋಸ್ಟ್ಪೋನ್ ಮಾಡೋದಕ್ಕೆ ನಮ್ಮ ಭಾರತ ಸರ್ಕಾರದ ಬಳಿ ಮನವಿಯನ್ನು ಮಾಡಿರ್ಬೋದು ಅನ್ನೋದು ಬಹುತೇಕ ಜನ ತಜ್ಞರ ಅಭಿಪ್ರಾಯವಾಗಿದೆ. ಇಂತಹ ಗುಪ್ತ ಮನವಿಗಳು ಯಾವತ್ತೂ ಕೂಡ ಹೊರಗಡೆ ಬರಲ್ಲ. ಒಂದು ಸಲ ತನ್ನ ಕೆಲಸ ಮುಗಿದ ಬಳಿಕ ಅಮೆರಿಕ ದೇಶವು ಕೂಡ ಪಾಕಿಸ್ತಾನವನ್ನು ಕೈ ಒರೆಸಿದ ಟಿಶ್ಯೂ ಪೇಪರ್ನ ಹಾಗೆ ಮುದ್ದೆ ಮಾಡಿ ಕಸದ ಬುಟ್ಟಿಗೆ ಎಸೆದು ಹೋಗ್ತಾ ಇರುತ್ತೆ. ಆಗ ಮತ್ತೆ ಪಾಕಿಸ್ತಾನ ತನ್ನ 2ನೇ ಅಪ್ಪನಾದ ಚೀನಾದ ಬಳಿ ಹೋಗಿ ಅವರ ಕೈಕಾಲು ಹಿಡಿಯೋದಕ್ಕೆ ಪ್ರಾರಂಭ ಮಾಡುತ್ತೆ. ಎನಿವೆ, ಈ ಒಂದು ವಿಷಯದ ಬಗ್ಗೆ ಮುಂದೆ ಏನೇ ಅಪ್ಡೇಟ್ ಬಂದರೂ ಕೂಡ ಅದನ್ನ ನಾನು ನಿಮಗೆ ನನ್ನ ಮುಂದಿನ ವಿಡಿಯೋಗಳಲ್ಲಿ ತಪ್ಪದೇ ತಿಳಿಸ್ತೀನಿ. ಅದಕ್ಕಾಗಿ ದಯವಿಟ್ಟು ನಮ್ಮ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ.
ಹಾಗೆಯೇ ಅಮೆರಿಕ ಮತ್ತು ಪಾಕಿಸ್ತಾನದ ಈ ಒಂದು ನರಿ ಬುದ್ಧಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ಜೈ ಹಿಂದ್.